ಮಹಾತ್ಮ ಗಾಂಧಿ ಮತ್ತು ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತ್ಯೋತ್ಸವದ ಪ್ರಯುಕ್ತ ಬಾಪೂಜಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಹುನಗುಂದ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಹಣ್ಣು ವಿತರಿಸುವ ಮೂಲಕ ಇವರ ಮಹಾತ್ಮರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಗಿದೆ. ಈ ವೇಳೆ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಉಪಾಧ್ಯಕ್ಷ ಶಿವಾನಂದ ಕಂಠಿ ಮಾತನಾಡಿ, ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆದರ್ಶಮಯವಾಗಿರುವಂತಹ ಜೀವನ ನಮ್ಮೆಲ್ಲರಿಗೂ ಮಾದರಿ. ದೇಶದ ಸ್ವಾತಂತ್ರ್ಯಕ್ಕಾಗಿ ಅವರ ಹೋರಾಟ, ಸತ್ಯಾಗ್ರಹ, ಅಸಹಕಾರ ಚಳವಳಿ ಇಂದಿನ ಯುವ ಪೀಳಿಗೆಯು ತಮ್ಮ ಹಕ್ಕು ಸೌಲಭ್ಯವನ್ನ ಪಡೆದುಕೊಳ್ಳಲು ಇವೆಲ್ಲ ಅವರು ಹಾಕಿಕೊಟ್ಟ ಆದರ್ಶಮಯವಾಗಿದೆ ಅಂತ ನಡೆಯಾಗಿದೆ. ಮಹಾತ್ಮ ಗಾಂಧೀಜಿಯವರು ಸತ್ಯ, ಶಾಂತಿ, ಅಹಿಂಸೆ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅದನ್ನ ಉಳಿಸಿಕೊಳ್ಳುವ ಕಾರ್ಯವನ್ನ ಮಾಡಬೇಕಾಗಿದೆ ಎಂದರು. ಇನ್ನು ವಿಮಾ ಬ್ಯಾಂಕ್ ನಿರ್ದೇಶಕ ರವಿ ಹುಚ್ಚನೂರು ಮಾತನಾಡಿ, ಯಾವುದೇ ರಕ್ತಪಾತವಿಲ್ಲದೆ ಅಹಿಂಸೆಯ ಮಾರ್ಗದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಗಾಂಧೀಜಿಯಾದರೆ ದೇಶದ ಅನ್ನದಾತ ಮತ್ತು ದೇಶದ ರಕ್ಷಕ ಕುರಿತು ಜೈ ಜವಾನ್ ಜೈ ಕಿಸಾನ್ ಘೋಷಣೆ ಕೂಗಿದಂತಹ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಬಾಪೂಜಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಇಮಾಮ್ ಕರಡಿ, ವಿಮಾ ಬ್ಯಾಂಕ್ ನಿರ್ದೇಶಕ ನೀಲಪ್ಪ ತಪೇಲಿ, ವಕೀಲರು ಆದ ಸಂಗಮ್ಕರ್ ಪಾಟೀಲ್, ಡಾಕ್ಟರ್ ರೇವಣಸಿದ್ದಪ್ಪ, ಸಂಸ್ಥೆ ಸದಸ್ಯರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಮ್ಮ ವಿಜಯ ಮಹಾಂತೇಶ್ ಬ್ಯಾಂಕಿನ ರವಿ ಹುಚ್ಚನೂರವರು, ಈ ಒಂದು ಬಾಪೂಜಿಯ ಸಂಸ್ಥೆಯ ಅಧ್ಯಕ್ಷನಾದಂಥ ಕರಡಿ ಅವರು ಹಾಗೂ ನೀಲಪ್ಪ ತಪೇಲಿ ಅವರು ಹಾಗೂ ಮತ್ತು ನಮ್ಮ ಸಂಗಮ್ಕರ್ ವಕೀಲರು ಹಾಗೂ ನಮ್ಮ ಪಾಟೀಲ್ ವಕೀಲರು ಮತ್ತು ಉಳಿದ ನನ್ನ ಆತ್ಮೀಯರೇ, ಇವತ್ತಿನ ಜಯಂತಿ ಎಲ್ಲ ಇವತ್ತಿನ ಕಾಲಕ್ಕೆ ನೆನಪಿನ ಮಾಡುವಂಥ ಜಯಂತಿ. ಯಾಕಂದ್ರೆ ಸತ್ಯಮೇ ಜಯಂತಿ ಅಂದು ಅವರು ಹೋರಾಟ ಮಾಡಿ 250 ವರ್ಷ ನಮ್ಮ ಬ್ರಿಟಿಷರ ನಮ್ಮ ದೇಶವನ್ನು ಆಳುವತ್ನಾಗ ಸತ್ಯಮೇ ಜಯಂತಿ ಅಂದು ಹೋರಾಟ ಮಾಡುತ್ತಾ ಅವ್ರನ್ನನ್ನು ಓಡಿಸಿದಂಥ ಶಕ್ತಿ ಯಾರಾದ್ರೆ ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮತ್ತು ಇನ್ನಿತರು. ಇವತ್ತಿನ ದಿವಸ ನಮ್ಮ ಪೀಳಿಗೆಗೆ ಮರು ನೆನಪು ಮಾಡುವಂಥ ಶಕ್ತಿ ಇವತ್ತು ನಮ್ಮ ಒಂದು ಮಾತು ಹೇಳಬೇಕಂದ್ರೆ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಶಾಸಕರು ಇವತ್ತು ಇಲ್ಕಲ್ಲಿನಲ್ಲಿ ಮನೆಗೆ ಅಡ್ಡಾಡಿ ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ಪಾದಯಾತ್ರೆ ಮುಖಾಂತರ ಅವರು ಪ್ರಚಾರವನ್ನು ಮಾಡುತ್ತಿದ್ದಾರೆ. ಮತ್ತು ಅದೇ ರೀತಿ ಮತ್ತು ಸಾಯಂಕಾಲ 5 ಗಂಟೆಗೆ ಒಂದು ಕಂಠಿ ಸರ್ಕಲ್ ಹತ್ತಿರ ಈ ಒಂದು ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿ ಅವರ ಜನ್ಮ ದಿನಾಚರಣೆ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಮತ್ತು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ನಮ್ಮ ಹುನಗುಂದದ ವತಿಯಿಂದ ಈ ಒಂದು ನಿಂತಿದೆ. ಈ ಒಂದು ಕಾನೂನು ದಾರಿ ತೋರಿಸಿದಂಥ ಮಹಾತ್ಮ ಗಾಂಧೀಜಿಯವರಿಗೆ ಇವತ್ತಿನ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.